ನಮಸ್ಕಾರ. ನಮ್ಮ ಎಲ್ಲ ಯೂಟ್ಯೂಬ್ ವ್ಯೂವರ್ಗಳಿಗೆ, ನಮ್ಮ ಯೂಟ್ಯೂಬ್ ಸಂಪೂರ್ಣ ಪರಿವಾರಕ್ಕೆ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಏನು ಕಾನ್ಸೆಪ್ಟ್ ತೊಗೊಂಡಿದ್ದೀವಪ್ಪ ಅಂದರೆ, ಜಗತ್ತಿನಲ್ಲೇ ನಾವು ಯೂಟ್ಯೂಬ್ದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇದು ಯೂಟ್ಯೂಬ್ದಲ್ಲಿಯೇ ಅತ್ಯಂತ ಜಗತ್ತಿನಲ್ಲಿಯೇ ದೊಡ್ಡ ಚಾನಲ್ ಆದಂಥ ಟಿ ಸೀರೀಸ್. ಇದು ಭಾರತದ ಚಾನಲ್ ಆಗಿದೆ, ಮ್ಯೂಸಿಕ್ ಚಾನಲ್. ಇದರಲ್ಲಿ ಎಲ್ಲ ಸಾಂಗ್ಗಳು ನೀವು ಯಾವುದು ಕೇಳಿರ್ತೀರ. ಅಂಥ ದೊಡ್ಡ ಯೂಟ್ಯೂಬ್ ಚಾನಲ್ ಲೋಗೋವನ್ನು ನಾವು ಟಿ ಸೀರೀಸ್ ಲೋಗೋನ ಇವತ್ತು ಫೋಟೋಶಾಪ್ದಲ್ಲಿ ಯಾವ ಟೈಪ್ ಮಾಡ್ಬೋದು ಅನ್ನೋದನ್ನು ಕಲಿತಾ ಇದ್ದೀವಿ. ಬನ್ನಿ ವಿದ್ಯಾರ್ಥಿಗಳೇ, ಕಲಿಯೋಣ. ಓಕೆನಾ? ಮೊದಲಿಗೆ ನಾವು ಹೊಸ ಪೇಜ್ Ctrl+N ಅಂತ ಹೊಡಿತೀನಿ. ಪ್ರೆಸ್ ಮಾಡಿ ಒಂದು ಹೊಸ ಪೇಜನ್ನು ತೊಗೊಂಡಿದ್ದೀನಿ. ಇಲ್ಲಿ ನಿಮಗೋಸ್ಕರ ಡೆಮೋ ಲೋಗೋ ಅಂತ ಈ ಸೈಡ್ ಇಡ್ತೀನಿ. ಓಕೆನಾ? ಡೆಮೋ ಲೋಗೋ ಇದನ್ನು ನೋಡೇ ಈ ಟೈಪ್ ಯಾವ ಟೈಪ್ ಮಾಡ್ಬೇಕು ಸರ್, ಇದನ್ನು ಮಾಡೋಕ್ಕೆ ಏನೇನು ಯೂಸ್ ಮಾಡಬೇಕು ಟಿ ಸೀರೀಸ್ ಲೋಗೋಕ್ಕೆ ಅಪ್ಪ ಅಂದರೆ, ಮೊದಲಿಗೆ ಶೇಪ್ನಲ್ಲಿ ಬಂದುಬಿಟ್ಟು ರೆಕ್ಟ್ಯಾಂಗುಲರ್ ಶೇಪ್ ಅಂತ ತೆಗೆದುಕೊಳ್ಳಿ. ಇಲ್ಲಿಗ ರೆಕ್ಟ್ಯಾಂಗುಲರ್ ಶೇಪನ್ನು ನಾನು ಡ್ರಾ ಮಾಡ್ತೀನಿ. ಓಕೆನಾ? ಮೂಟೂಲ್ ಶೇಪ್ ನಾನು ಏನು ಮಾಡ್ತೀನಪ್ಪ ಅಂದರೆ ವಿಡ್ತನ ಹೆಚ್ಚಿಗೆ ಮಾಡ್ತೀನಿ. ಓಕೆನಾ? ಟಿಕ್ ಮಾಡ್ತೀನಿ. ಶೇಪ್ನಲ್ಲಿ ಬಂದು ಶೇಪ್ ಫಿಲ್ ಕಲರನ್ನು ಕೊಡ್ತೀನಿ. ಶೇಪ್ ಫಿಲ್ ಕಲರ್ ಬಂದುಬಿಟ್ಟು ರೆಡ್ ಅಂತ ಇರುತ್ತೆ. ಓಕೆ, ಅದಾದ ತಕ್ಷಣ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ಇನ್ನೊಂದು ಶೇಪನ್ನು ತೊಗೋತೀನಿ. ಇಲ್ಲೇ ಬಂದುಬಿಟ್ಟು ಒಂದು ಕಾಮನ್ ಶೇಪನ್ನು ಆ್ಯಡ್ ಮಾಡ್ತೀನಿ. ಓಕೆನಾ? ಇಲ್ಲೇ ಬಂದುಬಿಟ್ಟು ಶೇಪನ್ನು ತೊಗೊಂಡಿದ್ದೀನಿ. ತೆಗೆದುಕೊಂಡಾಗ ಜಸ್ಟ್ ಫಾರ್ ಇಲ್ಲಿ ಟೈಪು ನಾನು ಡ್ರಾ ಮಾಡ್ತೀನಿ. ಟಿಕ್ ಮಾಡ್ತೀನಿ. ಇದು ಸ್ಟೂಡೆಂಟ್ಸ್, ನಾನು ಆಲ್ರೆಡಿ ಸ್ಟ್ರೋಕನ್ನು ತೊಗೊಂಡಿದ್ದೀನಿ. ಸ್ಟ್ರೋಕ್ ತೊಗೋಬೇಕಾದ್ರೆ ನೀವು ಇಲ್ಲೇ ಬಂದು ಲೇಯರ್ ಆಪ್ಷನ್, ಲೇಯರ್ನಲ್ಲಿ ಬಂದು ಲೇಯರ್ ಸ್ಟೈಲ್, ಇಲ್ಲಿ ಸ್ಟ್ರೋಕ್ ಅಂತ ಇದೆ. ನೀವು ಶೇಪ್ ಸ್ಟ್ರೋಕ್ ಕೊಡಬೇಕಾಗುತ್ತೆ. ನಾನು ಆಲ್ರೆಡಿ ಇಲ್ಲಿ ಒಂದು ಡೆಮೋ ಮಾಡಿದ್ದೀನಲ್ವ, ಅದು ಮಾಡುವಾಗ ನಾನು ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಸ್ಟ್ರೋಕ್ ಬರ್ತಾಯಿದೆ. ಅದಾದ ತಕ್ಷಣ ಮೂರನೇ ಆಪ್ಷನ್ ಬಂದುಬಿಟ್ಟು ಇಲ್ಲೇ ಬಂದುಬಿಟ್ಟು ಎಲಿಪ್ಸ್ ಅಂತ ತೊಗೋತೀನಿ. ಎಲಿಪ್ಸನ್ನು ತೊಗೊಂಡ್ಬಿಟ್ಟು ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಟೈಪ್ ಡ್ರಾ ಮಾಡ್ತೀನಿ. ಬಂತಾ? ಇಲ್ಲೇ ಬಂದುಬಿಟ್ಟು ಅಂಡು. ಓಕೆ, ನಾನು ಇನ್ನೊಂದು ಸರಿ ಡ್ರಾ ಮಾಡ್ತೀನಿ. ಮೋಸ್ಟ್ಲಿ ಅದು ಹಿಂದೆ ಹೋಯಿತು. ಎಲಿಪ್ಸ್ ಸರ್ಕಲ್. ಓಕೆನಾ? 1 ಸೆಕೆಂಡ್ ಸ್ಟೂಡೆಂಟ್ಸ್. ಇದು ಸೆಂಟ್ ಟು ಬ್ಯಾಕ್ ಮಾಡ್ತೀನಿ. ಈ ಶೇಪನ್ನು ಸೆಲೆಕ್ಟ್ ಮಾಡಿಕೊಂಡು ಅರೇಂಜ್ ಸೆಂಟ್ ಟು ಬ್ಯಾಕ್. ಈ ಶೇಪನ್ನು ಕೂಡ ಸೆಲೆಕ್ಟ್ ಮಾಡ್ತೀನಿ. ನಾನು ಅರೇಂಜ್ ಲೇಯರ್, ಅರೇಂಜ್ ಸೆಂಟ್ ಟು ಬ್ಯಾಕ್. ಓಕೆನಾ? ಇದು ಶೇಪ್ ಬಂತು, ಅದಕ್ಕೋಸ್ಕರ ನಾನು ಮತ್ತೆ ತೊಗೊಂಡಿದ್ದೆ, ಅದು ಬ್ಯಾಕ್ ಸೈಡ್ ಹೋಗಿತ್ತು. ಈ ಟೈಪ್ ಮೂವ್ ಮಾಡ್ತೀನಿ. ಆದರೆ ಇದರಲ್ಲಿ ಶೇಪ್ ಕಲರ್ ಏನಿದೆಯಪ್ಪ ಅಂದರೆ ರೆಡ್ ಇದೆ. ನಾನು ಏನು ಮಾಡ್ತೀನಪ್ಪ ಅಂದರೆ ರೆಡ್ ಕಲರನ್ನು ಮತ್ತೆ ತೊಗೋತೀನಿ ಇಲ್ಲಿ. ಓಕೆನಾ? ಇಲ್ಲೇ ಬಂದುಬಿಟ್ಟು ಇದ್ರ ಸೈಜನ್ನು ಕಡಿಮೆ ಮಾಡ್ತೀನಿ. Ctrl+T ಅಂತ ಪ್ರೆಸ್ ಮಾಡಿ ಸ್ವಲ್ಪ ಇದ್ರ ಸೈಜ್ ಬೇಕಾದರೆ ಕಡಿಮೆ ಮಾಡ್ಕೋಬೋದು. ಈ ಟೈಪ್ ಮಾಡ್ತೀನಿ. ಓಕೆ ಅಂತ ಮಾಡ್ತೀನಿ. ಬಂತಾ? ಅದಾದ ತಕ್ಷಣ ಏನು ಮಾಡ್ಬೇಕು ಸರ್? ಟಿ ಅಂತ ಟೈಪ್ ಮಾಡ್ತೀನಿ. ಟೆಕ್ಸ್ಟ್ನಲ್ಲಿ ಹೋಗಿ ಇಲ್ಲೇ ಕ್ಲಿಕ್ ಮಾಡಿ ಒಂದು ಟಿ ಅಂತ ಟೈಪ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಕಲರನ್ನು ವೈಟ್ ಅಂತ ಫಿಲ್ ಕೊಡಿ. ಓಕೆ ಮಾಡಿ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಏನು ಮಾಡ್ತೀನಪ್ಪ ಅಂದರೆ ಸೆಲೆಕ್ಟ್ ಮಾಡಿದೆ, ಟಿಕ್ ಮಾಡಿ. ಇದೂ ಕೂಡ ಏನಾಯ್ತಪ್ಪ ಅಂದರೆ ನಂದು ಈಗ ಇಲ್ಲಿ ಬಂತ ಶಿಫ್ಟ್ ಹಿಡಿದು ನಾನು ಏನು ಮಾಡ್ತೀನಿ, ದೊಡ್ಡದಾಗಿ ಮಾಡ್ತೀನಿ. ಸರ್ ಕಾಣ್ತಾನೇ ಇಲ್ಲ. ಲೇಯರ್ ಇದು ಟಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಮಾಡಿಕೊಂಡು ಲೇಯರ್, ಅರೇಂಜ್, ಬ್ರಿಂಗ್ ಟು ಫ್ರಂಟ್. ಬಂತ? ಓಕೆ, ಈ ಟೈಪ್. ಈಗ ಸೀರೀಸ್ ಅಂತ ಬರಿಬೇಕು. ಸೀರೀಸ್ ಅಂತ ಸಿಂಪಲ್ ಕಾನ್ಸೆಪ್ಟಲ್ಲಿ ಬರಿತೀನಿ. ಇಲ್ಲಿ ನೋಡಿ ಸ್ಟೂಡೆಂಟ್, ಟೆಕ್ಸ್ಟಲ್ಲಿ ಬಂದೆ, ನಾನು ಇಲ್ಲೇ ಕ್ಲಿಕ್ ಮಾಡ್ತೀನಿ, ಸೀರೀಸ್ ಅಂತ ಟೈಪ್ ಮಾಡ್ತೀನಿ. ಓಕೆನಾ? ನಾನು ಬೇರೆ ಕಡೆ ಟೆಕ್ಸ್ಟ್ ಇದು ಕ್ಲಿಕ್ ಮಾಡಿ ಇಲ್ಲಿ ಹೊರಗಡೆ ಕ್ಲಿಕ್ ಮಾಡಿದ್ದೀನಿ. ಓಕೆನಾ? ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ಸೈಜನ್ನು ಕಡಿಮೆ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಟೆಕ್ಸ್ಟ್ ಕಲರ್ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ವೈಟೇ ಮಾಡ್ತಾಯಿದ್ದೀನಿ. ಟಿಕ್ ಮಾಡಿ Ctrl+T ಅಂತ ಪ್ರೆಸ್ ಮಾಡ್ತೀನಿ. ಬಂತಾ? ಟಿ ಸೀರೀಸ್ ಅಂತ ಬಂತು. ಇದಕ್ಕೇನು ಮಾಡ್ತೀನಿ, ಕರ್ವ್ ಅಂತ ಮಾಡ್ತೀನಿ. ಕರ್ವ್ ಮಾಡೋಕ್ಕೆ ನಾನು ಏನು ಮಾಡ್ತೀನಿ, ಇದು ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡಿಕೊಂಡು ಟೆಕ್ಸ್ಟ್ ಟೂಲಲ್ಲೇ ಬಂದುಬಿಟ್ಟು ಇಲ್ಲಿ ಆರ್ಕ್ ಅಂತ ಇದೆ. ಇಲ್ಲಿ ಆಪ್ಷನ್ ಬಂದುಬಿಟ್ಟು ಆರ್ಕ್ ನನ್ನ ಅಂತ ಇದೆ. ಆರ್ಕ್ ಅಂತ ತೆಗೆದುಕೊಳ್ತೀನಿ. ಈ ಸೈಡ್ ಇದ್ದಿದ್ದ ಕಾರ್ನರ್ನ ಈ ಸೈಡ್ ಮಾಡ್ತೇನೆ. ಓಕೆನಾ?
ಇದ್ರ ಸೈಜ್ ಬೇಕಾದರೆ ಟೆಕ್ಸ್ಟ್ ಸೈಜ್ ಬೇಕಾದರೆ ನಾನು ಏನು ಮಾಡ್ತೀನಿ, ಚಿಕ್ಕದು ಮಾಡ್ತೀನಿ. ಓಕೆನಾ? ಇದು ರೆಡಿ ಆಯಿತು ನೋಡಿ ಸ್ಟೂಡೆಂಟ್. ಇಂಡಿಯಾದಲ್ಲ, ಪೂರ ಪ್ರಪಂಚದು ಯೂಟ್ಯೂಬ್ನಲ್ಲಿಯೇ ಅತಿ ದೊಡ್ಡ ಚಾನಲ್ ಲೋಗೋವನ್ನು ನಾ ಮಾಡಿರೋಕ್ಕಿಂತ ಬೆಸ್ಟ್ ಲೋಗೋ ಇಲ್ಲಿ ರೆಡಿಯಾಗಿದೆ. ಇದೇ ರೀತಿ ನಿಮಗೂ ಹೊಸ ಹೊಸ ಲೋಗೋ, ಇವತ್ತಿನ ಲೋಗೋ ಕಲಿಸಿದ್ದು ನಾವು ಎದ್ರಾಗಪ್ಪ ಅಂದರೆ ನಾವು MS ಇದ್ರಾಗ ಕಲ್ತೀವಿ, ಯಾವುದ್ರಾಗ, ಫೋಟೋಶಾಪ್ನಲ್ಲಿ. ಮತ್ತು ಮುಂದೆ ನಿಮಗೆ ಇದೇ ರೀತಿ ಸರ್ ನಮಗೆ ಇದೇ ಲೋಗೋ ಸೇವ್ ಮಾಡಿ ತೋರಿಸಪ್ಪ ಅಂದರೆ ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ಇದನ್ನು ಕ್ರಾಪ್ ಮಾಡ್ತೀನಿ. ಇಷ್ಟೇ, ಇಲ್ಲಿ ಕ್ರಾಪ್ ಮಾಡಿ ಕ್ಲಿಕ್ ಮಾಡ್ತೀನಿ. ಆಯಿತಾ? ಇದನ್ನು ಈ ಲೋಗೋನ ಸೇವ್ ಮಾಡೋಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ Alt+, Ctrl+Shift+S, ಸೇವ್ ಫಾರ್ ವೆಬ್ ಅಂತ ತಗೋತೀನಿ. JPGಯಲ್ಲಿ ಸೇವ್ ಮಾಡ್ತೀನಿ. ಡೆಸ್ಕ್ಟಾಪ್, ಈಗ ನಾನು ಏನು ಮಾಡ್ತೀನಿ, T ಸೀರೀಸ್ ಲೋಗೋ ಅಂತ ಟೈಪ್ ಮಾಡ್ತೀನಿ. ಓಕೆನಾ? ಡೆಸ್ಕ್ಟಾಪ್ ನೋಡಿ ಸ್ಟೂಡೆಂಟ್, ನಾವು ಮಾಡಿರೋ ಲೋಗೋ ಆಲ್ರೆಡಿ ಸೇವ್ ಆಯಿತು, T ಸೀರೀಸ್ ಲೋಗೋ. ಇದೇ ರೀತಿ ನಿಮಗೆ ಹೊಸ ಹೊಸ ಲೋಗೋ ಕಲಿಬೇಕಾ ಅಂದರೆ ನಮ್ಮ ಏನು ಮಾಡಬೇಕು, ಕಟ್ಟಿಗೆ ಕಂಪ್ಯೂಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಕೋರ್ಸ್ಗಳ ಮೂಲಕ ಹೊಸ ಹೊಸ ಕಂಟೆಂಟ್ಗಳನ್ನು ತರ್ತಾ ಇರ್ತೀವಿ. ಎಲ್ಲ